ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಸದ್ಗುರುವೇ ನಮಃ. ಪ್ರಿಯ ವೀಕ್ಷಕರೇ, ಮಕರ ರಾಶಿ ಗುರು ಗೋಚಾರ ಫಲ. ಮಕರ ರಾಶಿಯವರಿಗೆ ಗುರು ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿಯಾಗಿ ಇಷ್ಟು ದಿವಸ ನಿಮಗೆ ಗುರುಬಲ ಇತ್ತು. ಆದ್ರೂ ಎಷ್ಟೋ ಜನ ಹೇಳ್ತೀರಾ, ಗುರುಜಿ ಗುರುಬಲ ಇತ್ತು, ನಮ್ಗೆ ಏನು ಒಳ್ಳೇದಾಗಿಲ್ಲ, ಕಷ್ಟಗಳೇ ಕಷ್ಟ, ಮಕರ ರಾಶಿಯವರಿಗೆ ಸದಾ ದುಃಖ, ಈ ತರ ಎಲ್ಲ ಹೇಳ್ತೀರಾ. ಯಾಕೆಂದ್ರೆ ಗುರು ವ್ಯಯಾಧಿಪತಿ, ಮಕರ ರಾಶಿಯಲ್ಲಿ ಗುರು ನೀಚ, ತೃತೀಯಾಧಿಪತಿ ಎರಡು ಕೂಡ 3 ಮತ್ತು 12 ದುಸ್ಥಾನಾಧಿಪತಿಗಳಾಗಿ ಗುರು ನಿಮಗೆ ಗುರುಬಲ ಇದ್ರೂ ಕೂಡ ಕೆಲವರಿಗೆ ಅನುಕೂಲ ಆಗಿರುತ್ತೆ, ಕೆಲವರಿಗೆ ಅನಾನುಕೂಲ ಆಗಿರುತ್ತೆ. ಹಾಗಾದ್ರೆ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಯಾವ ರೀತಿ ಸ್ಥಿತನಾಗಿದ್ದಾನೆ ಅನ್ನೋದು ಕೂಡ ಮುಖ್ಯ. ಕೆಲವರು ತುಂಬಾ ಅನುಕೂಲ ಆಯ್ತು ಗುರುಜಿ ಅಂತ ಹೇಳೋರು ಕೂಡ ಇದ್ದಾರೆ. ಇನ್ನು ಕೆಲವರು ಗುರುಜಿ ನಮಗೆ ಅನುಕೂಲ ಆಗ್ಲಿಲ್ಲ ಅನ್ನುವಂತ ಜನ ಕೂಡ ಇದ್ದಾರೆ. ಯಾಕೆ ಆಗ್ಲಿಲ್ಲ ಅಂದಾಗ, ನಿಮ್ಮ ಜನ್ಮ ಈಗ ಗೋಚಾರದ ಗುರು ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹವನ್ನ ವೀಕ್ಷಣೆ ಮಾಡ್ತಿದ್ದಾನೆ, ಗುರು ದೃಷ್ಟಿ ಬಹಳ ಇಂಪಾರ್ಟೆಂಟ್. ಆಮೇಲೆ ಗುರು ಯಾವ ಗ್ರಹದ ಮೇಲೆ ಸಂಚಾರ ಆಗ್ತಿದ್ದಾನೆ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಗುರು ನಿಮಗೆ ಪಂಚಮ ಭಾವ ಅಂದ್ರೆ ಮಕರ, ಕುಂಭ, ಮೀನ, ಮೇಷ, ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಷಷ್ಠಮ ಭಾವಕ್ಕೆ ಗುರು ಸಂಚಾರ ಆಗ್ತಾನೆ. 14 ಮೇ 2025 ರಾತ್ರಿ 10:36ಕ್ಕೆ ಮಿಥುನ ರಾಶಿಗೆ ಗುರು ಸಂಚಾರ. ಹಾಗಾದ್ರೆ ಮಕರ ರಾಶಿಯವರಿಗೆ ಗುರುಬಲ ಇಲ್ಲ. ಮಕರ ರಾಶಿಗೆ ಮಿಥುನ ರಾಶಿ 6ನೇ ರಾಶಿ. ಹಾಗಾದ್ರೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಷಷ್ಠಮ ಭಾವ ಕೊಟ್ಟೋಗ್ತಾನಲ್ಲ, 6ನೇ ಮನೆ ಅಂದಾಗ ದುಸ್ಥಾನ ಅಂತ ಕರಿತೀವಿ. ಋಣ ರೋಗಾದಿ ದಾರಿದ್ರ್ಯ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ. 6ನೇ ಮನೆ ಅಂದಾಗ ಋಣ ರೋಗ ದಾರಿದ್ರ್ಯಗಳು ಬರಲೇಬಾರದು, ಪಾಪ ಮನೆ ಅಂತೀವಿ ನಾವು 6. ಹಾಗಾದ್ರೆ ದೇವಗುರು ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ. ಇಂತಹ ಗ್ರಹ 6ನೇ ಮನೆ ಸಂಚಾರ ಆಗ ನಮ್ಗೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂತ ಎಲ್ಲರಿಗೂ ಕೂಡ ಆಸಕ್ತಿ ಇರುತ್ತೆ ಮಕರ ರಾಶಿಯವರಿಗೆ. ಆದ್ರೆ ಇನ್ನೊಂದು ಕುತೂಹಲ ಅಂದ್ರೆ 2025ರಿಂದ 2032ವರೆಗೂ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾನೆ. ಗುರು ಅತಿಚಾರಿ ಅಂದ್ರೆ ಆಕ್ಸಿಲರೇಟೆಡ್ ಮೋಷನ್ ಅಂತೀವಿ, ಅಂದ್ರೆ ಅತಿ ವೇಗದಲ್ಲಿ ಗುರು ಸಂಚಾರ ಆಗ್ತಾನೆ. ಅಂದ್ರೆ ಈಗ ಒಂದೇ ವರ್ಷದಲ್ಲಿ 3 ರಾಶಿಗಳನ್ನ ಪ್ರವೇಶ ಆಗ್ತಾನೆ: ವೃಷಭ ರಾಶಿ, ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿ. ಯಾವಾಗ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾನೆ, ಮಹಾಭಾರತದಲ್ಲಿ ಯುದ್ಧ ಆಯ್ತು. ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರು ಕುರುಕ್ಷೇತ್ರ, ಈ ಯುದ್ಧದಲ್ಲಿ ಗೆದ್ದವರು ಯಾರು? ಪಾಂಡವರು. ಯಾಕೆ ಅಂದ್ರೆ ದೇವರು ಧರ್ಮದ ಕಡೆ ಇದ್ದ, ಧರ್ಮಕ್ಕೋಸ್ಕರ ಯುದ್ಧ ಆಯ್ತು. ಅವಾಗ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಿದ್ದ. ಧರ್ಮಕ್ಕೆ ಕಾರಕ ಗ್ರಹ ಯಾರು? ದೇವಗುರು ಬೃಹಸ್ಪತಿ. ಹಾಗಾದ್ರೆ ಏನಾದ್ರು ಹೊಸ ಧರ್ಮ ಸ್ಥಾಪನೆ ಆಗುತ್ತಾ ಅಥವಾ ನಮ್ಮ ಸನಾತನ ಧರ್ಮ ಮೇಲೆ ಬರುತ್ತಾ ಅನ್ನೋಂಥ ವಿಷಯವನ್ನು ಕೂಡ ತಿಳಿಸ್ತೀನಿ. ಇದೆಲ್ಲ ಪ್ರಪಂಚಕ್ಕಾಗುವಂತ ವಿಷಯಗಳು. ಪಾಸ್ಟ್ ನಿಮ್ಗೆ ಹೇಳ್ತಾ ಬಂದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಅಂತ ಹಳೆ ವಿಷಯವನ್ನು ಕೂಡ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಯಾವಾಗ ಗುರು ಅತಿಚಾರಿಯಾಗಿ ಸಂಚಾರ ಆದಾಗ ವಿಶ್ವಯುದ್ಧ 2 ಆಯ್ತು. ವಿಶ್ವಯುದ್ಧದಲ್ಲಿ ಅನೇಕ ಜನ ಪ್ರಾಣವನ್ನ ಕಳ್ಕೊಂಡ್ರು. ನ್ಯೂಕ್ಲಿಯರ್ ಅಟಾಮಿಕ್ ಬಾಂಬ್ನು ಕೂಡ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿದ್ರು. ಅದೆಲ್ಲ ವಿಷಯ ನಿಮ್ಗೆ ಹಿಸ್ಟರಿ ಆಗೋಯ್ತು. ಅವಾಗ ಕೂಡ ಗುರು ಅತಿಚಾರಿಯಾಗಿದ್ದ. ಎಷ್ಟೋ ಬಿಲಿಯನ್ ಜನ ಸತ್ತೋದ್ರು, ಮರಣ ಹೊಂದಿದ್ರು ಅನ್ನೋಂಥ ವಿಷಯ. ಹಾಗಾದ್ರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಆಗ್ಲೂ ಕೂಡ ಗುರು ಅತಿಚಾರಿಯಾಗಿದ್ದ. ಆಗ ಬ್ರಿಟಿಷರು ಭಾರತ ದೇಶವನ್ನ ಬಿಟ್ಟು ತಮ್ಮ ದೇಶಕ್ಕೆ ಹೊರಟೋದ್ರು 1947 ಇಸ್ವಿ. ಆಮೇಲೆ ಗುರು ಅತಿಚಾರಿಯಾದಾಗ 2020ಕ್ಕೆ ಭಾರತ ದೇಶದಲ್ಲೂ ಕೂಡ ಕೊರೋನಾ ವೈರಸ್ ಅನ್ನೋದು ಬಂತು. ನೀವು ತುಂಬಾ ವರ್ಷದಿಂದ ನನ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿದೆ, ಕೊರೋನಾ ವೈರಸ್ ಅನ್ನುವಂಥದ್ದು ಅಂದ್ರೆ ಸಾಂಕ್ರಾಮಿಕ ರೋಗ ಭಾರತ ದೇಶಕ್ಕೆ ಬರುತ್ತೆ ಅನ್ನೋಂಥ ವಿಚಾರ ವಿಡಿಯೋ ಹೇಳಿದ್ದೆ. ಈಗಲೂ ಕೂಡ ಪ್ರೂಫ್ ನೀವು ಹೋಗಿ ನನ್ನ ಚಾನಲ್ ಅಲ್ಲಿ 2020 ಯುಗಾದಿ ಭವಿಷ್ಯ ನೋಡಿ, ನಿಮಗೆ ಸಿಗುತ್ತೆ. ಇದೆಲ್ಲ ಪಾಸ್ಟ್ ಆಯ್ತು. ಹಂಗಾರೆ ಈ ಪ್ರಪಂಚಕ್ಕೂ ನನಗೂ ಏನ್ ಸಂಬಂಧ ಗುರುಜಿ? ನನಗೆ ಬರೀ ಮಕರ ರಾಶಿ ಭವಿಷ್ಯ ಹೇಳಿ ಅಂತ ನಿಮ್ಗೆಲ್ಲರದು ಯೋಚನೆ ಇರುತ್ತೆ. ನಾನು ಮತ್ತು ಪ್ರಪಂಚ, ದೇಶ ಇದ್ರ ಜೊತೆಗೆಲ್ಲ ಹೊಂದಾಣಿಕೆ ಇದೆ. ಆದ್ರಿಂದ ಪ್ರಪಂಚದ ವಿಷಯ ಹೇಳಿ ಈಗ ಮಕರ ರಾಶಿಯವರಿಗೂ ಕೂಡ ಬರ್ತೀನಿ. ಮಕರ ರಾಶಿಯವರಿಗೆ ಏನಾಗುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಈಗ ಪ್ರಪಂಚದಲ್ಲಿ ಏನಾಗುತ್ತೆ? ಪೂರ್ವ ಮತ್ತು ಪಾಶ್ಚಿಮಾತ್ಯ ಪ್ರಮುಖ ಶಕ್ತಿಗಳ
ಜಾಗತಿಕ ಯುದ್ಧಗಳಾಗುವಂಥದ್ದು ಅಥವಾ ಯುದ್ಧ ಉಲ್ಬಣ ಆಗುವಂಥದ್ದು, ದುರ್ಬಲವಾದ ಆರೋಗ್ಯ ಮನುಷ್ಯರಿಗೆ, ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವಂಥದ್ದು, ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗುವಂಥದ್ದು, ನೈಸರ್ಗಿಕ ವಿಪತ್ತುಗಳು ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಈ ಪ್ರಪಂಚದಲ್ಲಿ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಈಗ ಧರ್ಮಕ್ಕೋಸ್ಕರ ನಮ್ಮ ಸನಾತನ ಧರ್ಮ ಮೇಲ್ ಬರುತ್ತಾ? ಖಂಡಿತವಾಗ್ಲೂ 8 ವರ್ಷದಲ್ಲಿ ಭಾರತ ದೇಶ ಸುಪ್ರೀಂ ಪವರ್ ಆಗ್ಬೋದು. ಪಾಶ್ಚಿಮಾತ್ಯದಲ್ಲಿರುವಂತಹ ಶಕ್ತಿ ಟ್ರಾನ್ಸ್ಫರ್ ಆಗಿ ಪೂರ್ವ ದಿಕ್ಕಿನಲ್ಲಿರುವಂತಹ ದೇಶಗಳಿಗೆ ಶಕ್ತಿ ಅನ್ನೋದು ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಈಗ ಮಕರ ರಾಶಿಯವರಿಗೆ ಬಂದ್ಬಿಡೋಣ. ಮಕರ ರಾಶಿಯವರಿಗೆ ಗುರು ವ್ಯಯಾಧಿಪತಿಯಾಗಿ 6ನೇ ಮನೆ ಸಂಚಾರ ಆಗಿದ್ದಾನೆ. ಅಂದ್ರೆ ಒಂದು ದುಸ್ಥಾನಾಧಿಪತಿ ಇನ್ನೊಂದು ದುಸ್ಥಾನದಲ್ಲಿ ಸಂಚಾರ ಆದಾಗ ವಿಪರೀತ ರಾಜಯೋಗ ಕೂಡ ಉಂಟಾಗುತ್ತೆ ಮಕರ ರಾಶಿಯವರಿಗೆ. ಆದ್ರೆ ಗುರು 6ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಕೆಲವೊಂದು ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. ಧಾರಾ ಪುತ್ರ ವಿರೋಧಂಚ ಸೃಜನೈಹಿ ಕಲಹಂ ಸದಾ ಅಂತ ಹೇಳಲಾಗುತ್ತೆ. ಅಂದ್ರೆ ನೀವು ವಿವಾಹ ಆಗಿದ್ದರೆ, ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿ ಮತ್ತು ಮಕ್ಕಳೊಡನೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ನೀವು ಪುರುಷರಾಗಿದ್ದರೆ ಈ ವಿಷಯ. ಹಾಗಾದ್ರೆ ಸ್ತ್ರೀ ಜಾತಕಗಳು ಗುರುಜಿ ನಾನು ನೋಡ್ತಾ ಇರೋದು ಫಿಮೇಲ್ ಅಂದಾಗ ನಿಮ್ಮ ಪತಿ ಮತ್ತು ನಿಮ್ಮ ಮಕ್ಕಳೊಡನೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆಗಳಿದೆ. ಶಾಂತಿ ಸಮಾಧಾನಗಳು ಅನ್ನೋದು ಇರೋದಿಲ್ಲ. ನೆಂಟರು ಮತ್ತು ನಿಮಗೆ ಇಷ್ಟಪಡುವಂತ ಜನರ ಜೊತೆಗೆ ಕಲಹಗಳಾಗುವ ಸಾಧ್ಯತೆ ಇದೆ. ಅಗ್ನಿ ದೋಷಗಳು ಉಂಟಾಗುವಂತ ಸಾಧ್ಯತೆ ಇದೆ. ಕಳ್ಳಕಾಕರ ಉಪಟಳ ಹೆಚ್ಚಾಗುವಂಥದ್ದು. ನಾನಾ ರೀತಿಯಾಗಿ ತೊಂದರೆಗಳನ್ನ ಅಡ್ಡಿಗಳನ್ನ ಅನುಭವಿಸ್ತೀರಿ. ಕೆಲಸ ಕಾರ್ಯಗಳು ಸುಲಭವಾಗಿ ಆಗೋದಿಲ್ಲ. ಕೆಟ್ಟ ಹೆಸರು ಪಡಿಬೇಕಾಗತ್ತೆ. ನಿಮಗಿರುವಂತಹ ಶತ್ರುಗಳಿಂದ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಆಮೇಲೆ ಏನಾದ್ರೂ ಒಂದು ಜೀರ್ಣಶಕ್ತಿಗೆ ಸಂಬಂಧಪಟ್ಟಂತೆ ಕಾಯಿಲೆ, ತೊಂದರೆಗಳು, ವಿವಾದಗಳು, ಆಮೇಲೆ ಕೋರ್ಟ್, ಸುಮ್ಮನೆ ಕೋರ್ಟ್ ಕಚೇರಿಗಳಿಗೆ ಓಡಾಡಬೇಕು. ಎಷ್ಟೇ ಕಷ್ಟಪಟ್ಟು ದುಡಿದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಫಲಸಿದ್ಧಿ ಆಗುವುದಿಲ್ಲ. ಈ ತರ ಎಲ್ಲ ಸಮಸ್ಯೆಗಳನ್ನ ಮಕರ ರಾಶಿಯವರು ಅನುಭವಿಸ್ಬೇಕಾಗತ್ತೆ. ಆದ್ರೆ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಈ ಕಷ್ಟಗಳೆಲ್ಲ ಕಡಿಮೆ ಆಗ್ಬಿಡುತ್ತೆ. ನಾನು ಆಗ್ಲೇ ಹೇಳ್ದಾಗೆ ಗುರು ಕರ್ಕಾಟಕ ರಾಶಿಗೆ ಇದೇ ವರ್ಷ ಸಂಚಾರ ಆಗ್ಬಿಡ್ತಾನೆ. ಅಕ್ಟೋಬರ್ 19ನೇ ತಾರೀಕಿಂದ 4 ಡಿಸೆಂಬರ್ 2025ರಲ್ಲಿ ನಿಮಗೆ ಗುರುಬಲ ಬಂದ್ಬಿಡುತ್ತೆ. ನಿಮಗೆ ಗುರುಬಲ ಬಂದಾಗ ಒಳ್ಳೆ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ, ಧನಲಾಭ ಆಗುತ್ತೆ, ಅಭಿವೃದ್ಧಿಯನ್ನ ಹೊಂದ್ತೀರಿ, ಜ್ಞಾನವಂತರಾಗಿರ್ತೀರಿ. ನಿಮ್ಮ ಎಲ್ಲಾ ಆಸೆಗಳು ಕೂಡ ಈಡೇರುತ್ತೆ. ತಾವು ಕೈಗೊಂಡ ಕಾರ್ಯಗಳಲ್ಲಿ ಲಾಭ ಆಗುತ್ತೆ. ಯಾತ್ರೆಗಳನ್ನ ಮಾಡ್ತೀರಿ. ಅನೇಕ ರೀತಿಯ ಲಾಭ, ಸಂತೋಷವನ್ನು ಕೂಡ ನೀವು ಪಡ್ತೀರಿ. ಯಾವಾಗ ಗುರು ಕರ್ಕಾಟಕ ರಾಶಿಗೆ ಬರ್ತಾನೋ ಅವಾಗ. ಅಲ್ಲಿವರೆಗೂ ಊಟ, ಆಹಾರ, ಫುಡ್ ಪಾಯ್ಸನ್ ಆಗ್ಬೋದು, ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗ್ಬೋದು, ಶತ್ರುಗಳಿಂದ ನಿಮಗೆ ತೊಂದರೆಗಳಾಗ್ಬೋದು. ಅದಕ್ಕೆ ಸ್ವಲ್ಪ ಕೋಪವನ್ನ ಮಾಡ್ಕೋಬೇಡಿ. ಧನಹಾನಿಯನ್ನು ಕೂಡ ಮಾಡ್ಕೋಬೇಡಿ. ಧನಮೂಲಂ ಇದಂ ಜಗತ್ತಾಗಿರೋದ್ರಿಂದ ಸರಿಯಾಗಿ ಅದನ್ನ ನಿಭಾಯಿಸ್ತಾ ಹೋಗಿ ಧನದ ವಿಚಾರದಲ್ಲಿ. ಇದು ಮಕರ ರಾಶಿಯವರ ಗುರು ಗೋಚಾರ ಫಲ. ಹಾಗಾದ್ರೆ ಮಕರ ರಾಶಿಯವರಿಗೆ ಗುರು 12ನೇ ಮನೆ ನೋಡ್ತಾನೆ. ಅವಾಗ ಏನ್ ಮಾಡಿಸ್ತಾನೆ? ಹಣವನ್ನ ವ್ಯಯ ಮಾಡಿಸ್ತಾನೆ. ಗುರು ನೋಡ್ತಾ ಇರುವಂತಹ ರಾಶಿ, ದೃಷ್ಟಿ ಇದೆಲ್ಲನೂ ಕೂಡ ಬಹಳ ಪ್ರಾಮುಖ್ಯ ಆಗುತ್ತೆ. ಗುರು ನಿಮ್ಮ ಧನಭಾವವನ್ನ ನೋಡ್ತಾನೆ. ಕುಟುಂಬ ವೃದ್ಧಿಗಾಗಿ ಧನ ಖರ್ಚಾಗ್ಬೋದು, ಆರೋಗ್ಯ ವಿಚಾರದಲ್ಲಿ ಧನ ಖರ್ಚಾಗ್ಬೋದು, ನಿಮ್ಮ ಸಾಲಗಳು ತೀರ್ಬೇಕಲ್ಲ ಅದಕ್ಕಾದ್ರೂ ನೀವು ದುಡ್ಡನ್ನ ಸ್ಪೆಂಡ್ ಮಾಡುವಂತಹ ಪರಿಸ್ಥಿತಿ ಉದ್ಭವ ಆಗ್ಬೋದು. ಗುರು ಲಾಭ ಸ್ಥಾನವನ್ನು ಕೂಡ ನೋಡ್ತಾ ಇರೋದ್ರಿಂದ ಲಾಭ ಬರೋದಕ್ಕೆ ನಿಧಾನ, ಅಡೆತಡೆಗಳು, ಯಾರೋ ಸ್ನೇಹಿತರು ದುಡ್ಡು ಕೊಡ್ತೀವಿ ಅಂತಾರೆ, ಕೊಡದೆ ನಿಲ್ಲಿಸ್ಬಿಡ್ಬೋದು. ಈ ತರ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ನಾನು ನಿಮಗೆ ಶುಭವನ್ನೇ ಹೇಳ್ಬೇಕು, ಅಶುಭ ಫಲಗಳನ್ನ ಹೇಳ್ಬಾರ್ದು. ಆದ್ರೂ ಕೂಡ ಗುರು ಷಷ್ಠಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಏನ್ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನನ್ನ ಕರ್ತವ್ಯವಾಗಿ ಒಬ್ಬ ಜ್ಯೋತಿಷಿಯಾಗಿ ಹೇಳ್ಬೇಕಾಗತ್ತೆ. ಹೇಳಿದ್ದೀನಿ. ಪ್ರಿಯ ವೀಕ್ಷಕರೇ, ನಾನು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ಸಮಸ್ತ ಲೋಕೋ
ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಉತ್ತಮವಾದ ಆರೋಗ್ಯ, ಸುಖ, ಶಾಂತಿ ಎಲ್ಲ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.